ದಾಂಪತ್ಯದಲ್ಲಿ ಕಾಲಿಟ್ಟ ತಕ್ಷಣದಲ್ಲಿ ಮೊದಲಿಗೆ ನಮಗೆ ಅಯ್ಯೋ ಮಕ್ಕಳಿಷ್ಟು ಬೇಗ ಬೇಡಪ್ಪ ಅನ್ನುವಂಥ ಒಂದು ಆಸೆ ಇರುತ್ತೆ. ಆದರೆ ಅದೇ ಕೆಲವು ವರ್ಷಗಳ ಕಳೆದ ನಂತರದಲ್ಲಿ ಅಯ್ಯೋ ಮಕ್ಕಳು ಈ ಮಂತಲ್ಲೇ ನನಗೆ UPT ಪಾಸಿಟಿವ್ ಬರಬೇಕು, ನಾವು ಆದಷ್ಟು ಬೇಗ ಫ್ಯಾಮಿಲಿಯನ್ನು ಸ್ಟಾರ್ಟ್ ಮಾಡಬೇಕು, ನಾನೇನಾದರೂ ತುಂಬ ಡಿಲೇ ಮಾಡಿಬಿಟ್ನಾ, ನನಗೆ ವಯಸ್ಸಾಗೋಯ್ತಾ, ಅಥವಾ ನನ್ನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆಯಾ, ಅಥವಾ ಮನೆಯವರಲ್ಲಿ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿದೆಯಾ. ಹೀಗೆ ಇತ್ತೀಚಿನ ದಿನಗಳಲ್ಲಿ ನಾನು ಕ್ಲಿನಿಕ್ಗೆ ಬರುವಂತಹ ಪೇಷಂಟ್ಸ್ಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇರುವಂಥದ್ದು ಈ ಒಂದು ಉದ್ವೇಗ. ಅಂದರೆ ಮದುವೆ ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಆಗ್ತಾ ಇರುತ್ತೆ. ಆ್ಯಂಡ್ ಅದರ ನಂತರದಲ್ಲಿ ಮದುವೆಯ ಶುರುವಾತಿನಲ್ಲಿ ಬೇಡ ಮಕ್ಕಳು ಇಷ್ಟು ಬೇಗ ಬೇಡ, ಸ್ವಲ್ಪ ಸೆಟ್ಲ್ ಆಗೋಣ, ಸ್ವಲ್ಪ ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ. ಬಟ್ ಆಮೇಲೆ ಯಾವಾಗ ನೀವು ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಸ್ಟಾರ್ಟ್ ಮಾಡ್ತೀರಾ, ಓಕೆ ನಾವು ವಿ ಆರ್ ರೆಡಿ ಅಂತ ನಿಮ್ಗೆ ಅನಿಸುತ್ತೆ, ಅಷ್ಟೊತ್ತಿಗಾಗಲೇ ಏನೇನೋ ಒಂಥರ ಭಯ. ಗರ್ಭ ನಿಲ್ಲದೇ ಇದ್ದರೆ, ಅಥವಾ ಥೈರಾಯ್ಡ್ ಸಮಸ್ಯೆ ಇದ್ದಾಗ, ಅಥವಾ ನನಗೆ PCOD ಇದೆ, ಅಥವಾ ನನಗಲ್ಲಿ ಯಾಕೋ AMH ತುಂಬ ಲೋ ಇದೆ ಅಂತ ಹೇಳ್ತಿದ್ದಾರೆ, ಮನೆಯವರಲ್ಲಿ ಸ್ಪರ್ಮ್ ಕೌಂಟ್ಸಲ್ಲಿ ವೇರಿಯೇಷನ್ಸ್ ಬರ್ತಾ ಇದೆ, ಹೀಗೆ ಹಲವಾರು ರೀತಿಯ ಒಂದು ಉದ್ವೇಗತೆಯನ್ನು ನಾನು ನೋಡ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಷಯವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಈ ಒಂದು ತಾಯ್ತನ ಅನ್ನುವಂಥದ್ದೇನಿದೆ ಅಲ್ಲ, ಸುಮಾರಾಗಿ ಪ್ರತಿಯೊಬ್ಬ ಹೆಣ್ಣು ಮಗು ಬಯಸುವಂತಹ ಒಂದು ಸುಖ. ಈ ಪ್ರತಿಯೊಬ್ಬ ದಂಪತಿಗಳಿಗೂ ಕೂಡ ತನಗೊಬ್ಬ ಮಗು ಬೇಕು, ಆ ಮಗು ಸಮಾಜಕ್ಕೆ ಹಾಗೂ ನಮ್ಮ ಕುಟುಂಬಕ್ಕೆ ಹೆಸರು ತರುವಂಥ ಒಬ್ಬ ವ್ಯಕ್ತಿ ಆಗಬೇಕು, ಇಂತಹ ಆಸೆ ತುಂಬ ಇರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಪದೇ ಕ್ಲಿನಿಕಲ್ಲಿ ನಾವು ನೋಡ್ತಾ ಇರುವಂತಹ ಸಮಸ್ಯೆ ಅಂತಂದರೆ ಏನೋ ಕಾರಣಾಂತರಗಳಿಂದ ಮಕ್ಕಳಾಗದೇ ಇರುವಂಥದ್ದು. ಅಷ್ಟೇ ಅಲ್ಲದೆ ಹಲವಾರು ಜನರಲ್ಲಂತೂ ಫರ್ಟಿಲಿಟಿ ರೇಷಿಯೋನೇ ಕಡಿಮೆ ಆಗ್ತಾ ಇದೆ. ಎಷ್ಟೊಂದು ಈಗ ಮೊದಲೆಲ್ಲ ಆ ಬಂಜೆತನ ಅಥವಾ ಬಂಜೆ ಅನ್ನುವಂಥ ಶಬ್ದ ಇಡೀ ಊರಲ್ಲಿ ಯಾರೋ ಒಬ್ಬರಿದ್ದರೆ ಅಯ್ಯಪ್ಪ ಈ ಬಂಜೆ ಅನ್ನೋ ಶಬ್ದ ಇಟ್ಕೊಂಡು ನಾನು ಹೇಗಪ್ಪ ಬದುಕಲಿ, ಈ ಬಂಜೆ ಅನ್ನೋ ಪಟ್ಟ ನನಗೆ ಬಂತಲ್ಲ ಅನ್ನುವಂಥ ಉದ್ವೇಗ ಇದ್ದರೆ. ಆದರೆ ಇತ್ತೀಚೆಗೆ ಪ್ರತಿಯೊಂದು ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ ಮನೆಯಲ್ಲಿ ಒಬ್ಬೊಬ್ಬರು ಈ ಒಂದು ಸಮಸ್ಯೆಯಿಂದ, ಇನ್ಫರ್ಟಿಲಿಟಿ ಅನ್ನುವಂಥ ಸಮಸ್ಯೆಯಿಂದ ಬಳಲ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಿದ್ರೆ ಎಲ್ಲಿ ಏನು ತಪ್ಪಾಗ್ತಾ ಇದೆ? ಇನ್ಫರ್ಟಿಲಿಟಿ ಅನ್ನೋದನ್ನು ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯವೇ ಇಲ್ವಾ? ಆಯುರ್ವೇದದಲ್ಲಿ ಇನ್ಫರ್ಟಿಲಿಟಿಗೆ ಎಷ್ಟೊಂದು ಹಲವಾರು ವಿಧದ ಗಿಡಮೂಲಿಕೆಗಳ ಬಗ್ಗೆ ಉಲ್ಲೇಖ ಇದೆ, ಗೊತ್ತಿದೆಯಾ ನಿಮಗೆ? ಆಯುರ್ವೇದ ನಿಜವಾದ ಅರ್ಥದಲ್ಲಿ ನಿಮಗೆ ಕೇವಲ ನಿಮ್ಮ UPT ಪಾಸಿಟಿವ್ ಬರೋದಷ್ಟೇ ಅಲ್ಲ, ಅಥವಾ ಕೇವಲ ನಿಮಗೆ ನಾರ್ಮಲ್ ಡೆಲಿವರಿ ಆದಷ್ಟೇ ಸಾಕಪ್ಪ ಅನ್ನುವಂಥದ್ದಲ್ಲ. ಈ ಆಯುರ್ವೇದದ ಹಲವಾರು ಪ್ರಸಿದ್ಧವಾದ ಗಿಡಮೂಲಿಕೆಗಳು ನಿಮ್ಮ ತಾಯ್ತನದ ಸುಖ ಅನ್ನುವಂಥ ನಿಮ್ಮ ಕನಸೇನಿದೆ, ಅಥವಾ ನಿಮ್ಮ ದಾಂಪತ್ಯದಲ್ಲಿ ಒಂದು ಮಗು ಬೇಕು ಅನ್ನುವ ಹಂಬಲ ಏನಿದೆ, ಅದನ್ನು ಫುಲ್ಫಿಲ್ ಮಾಡುವಲ್ಲಿ ಅತ್ಯಂತ ಸಾರ್ಥಕತೆಯನ್ನು ತಂದುಕೊಡುತ್ತೆ. ಯಾಕಂದರೆ ಆಯುರ್ವೇದ, ಪಂಚಕರ್ಮ ಮತ್ತು ಕೆಲವೊಂದಿಷ್ಟು ಥೆರಪಿ ಹಾಗೂ ಗರ್ಭ ಸಂಸ್ಕಾರ ಅನ್ನುವಂಥ ವಿಷಯ, ಈ ಒಂದು ಗರ್ಭ ಸಂಸ್ಕಾರ ನೀವು ಗರ್ಭಿಣಿ ಆದಮೇಲೆ ಶುರುವಾಗೋದಲ್ಲ, ಗರ್ಭಧಾರಣೆಗೂ ಮುನ್ನ. ವೆನ್ ಯು ಥಿಂಕ್ ದ್ಯಾಟ್ ಯು ಆರ್ ರೆಡಿ ಟು ಸ್ಟಾರ್ಟ್ ಅ ಫ್ಯಾಮಿಲಿ, ನೀವು ಯಾವಾಗ ನೀವೊಂದು ಕುಟುಂಬವನ್ನು ಶುರು ಮಾಡಲಿಕ್ಕೆ ಸಿದ್ಧರಿದ್ದೇನೆ, ನನಗೀಗ ಮಗು ಬೇಕು ಅಂತ ನೀವು ಯಾವಾಗ ಬಯಸ್ತೀರೋ ಆಗಲೇ ದಯವಿಟ್ಟು ನೀವು ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ ಗರ್ಭ ಸಂಸ್ಕಾರದ ಬಗ್ಗೆ ಮಾತನಾಡಿ. ಗರ್ಭ ಸಂಸ್ಕಾರ ಅನ್ನೋದು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಹಲವಾರು ವರ್ಷಗಳಿಂದ, ಹಲವಾರು ತಲೆಮಾರಿನಿಂದ, ನಾವೀಗ ಇಲ್ಲಿ 4ನೇ ತಲೆಮಾರು ಇಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥದ್ದು, ಹಲವಾರು ತಲೆಮಾರಿನಿಂದ ಇಲ್ಲಿ ಪ್ರಾಕ್ಟೀಸ್ ನಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲದೆ ನಾನು ಸ್ವತಃ ಕಳೆದ 12 ವರ್ಷಗಳಿಂದ ಸಸ್ಯ ಸಂಜೀವಿನಿಯಲ್ಲಿ ಎಷ್ಟೋ ದಂಪತಿಗಳು ನಿರಾಯಾಸವಾಗಿ ಅತ್ಯಂತ ಒಂದು ಸಾರ್ಥಕತೆಯಿಂದ ತಾಯ್ತನದ ಸುಖವನ್ನು ಪಡೆದಿದ್ದನ್ನು ನಾನು ನೋಡಿದ್ದೀನಿ. ಸೊ ಇದಾಗಬೇಕು ಅಂದಾಗ ಗರ್ಭ ಸಂಸ್ಕಾರ ನೀವು ಗರ್ಭಿಣಿ ಆಗೋ ಮೊದಲೇ ಶುರುವಾಗಬೇಕು. ಅದಕ್ಕೆ ಅನುಕೂಲಕರವಾದಂತಹ ಹಲವಾರು ಔಷಧೀಯ ಸಸ್ಯಗಳಿದ್ದಾವೆ, ಔಷಧಿಗಳಿದೆ, ಚಿಕಿತ್ಸೆಗಳು ಲಭ್ಯವಿದೆ, ಪಂಚಕರ್ಮ ಚಿಕಿತ್ಸೆ ಲಭ್ಯವಿದೆ. ತದನಂತರದಲ್ಲಿ ನೀವು ಮಗುವನ್ನು ಪಡೆದಾಗ ಆ ಮಗು ಅನ್ನುವಂಥದ್ದು ಕೇವಲ ನಿಮ್ಮ ಮಡಿಲನ್ನಷ್ಟೇ ತುಂಬಲ್ಲ, ಆ ಮಗು ಅನ್ನುವಂಥದ್ದು ಅತ್ಯಂತ ಸಂಸ್ಕಾರಯುತವಾಗಿ, ಬುದ್ಧಿಶೀಲವಾಗಿ, ತುಂಬ ಕ್ರಿಯಾಶೀಲತೆಯಿಂದ ಕೂಡಿದ್ದು, ತುಂಬ ಒಳ್ಳೆ ಇಮ್ಯುನಿಟಿಯನ್ನು ಪಡೆದಿದ್ದು, ಇಡೀ ಜಗತ್ತು ನಾಳೆ ತಲೆ ಎತ್ತಿ ನೋಡುವ ರೀತಿಯಲ್ಲಿ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನೀವು ನಿಮ್ಮ ಮಗುವನ್ನು ಏನಾದರೂ ಕೊಡಬೇಕು ಅನ್ನುವ ಬಯಕೆ ನಿಮ್ಮಲ್ಲೂ ಇದ್ದರೆ, ದಯಮಾಡಿ ಗರ್ಭವನ್ನು ಧಾರಣೆ ಮಾಡುವ ಮುನ್ನ ಒಮ್ಮೆ ನಮ್ಮನ್ನು ಕನ್ಸಲ್ಟ್ ಮಾಡಿ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನಮ್ಮಿಂದ ಪಡ್ಕೊಳ್ಬೋದು, ಅಥವಾ ಇಲ್ಲಿಯೇ ಬಂದು ನಾಡಿ ಪರೀಕ್ಷೆಯನ್ನು ಮಾಡ್ಕೊಳ್ಬೋದು. ನಾಡಿ ಮಿಡಿತವನ್ನು ನೋಡಿಸಿ ಅದಕ್ಕನುಗುಣವಾದ ಚಿಕಿತ್ಸೆಯನ್ನು ನೀವು ಪಡ್ಕೊಂಡಾಗ, ಅದಕ್ಕನುಗುಣವಾದ ಔಷಧೀಯ ಸಸ್ಯಗಳ ಬಳಕೆಯನ್ನು ನೀವು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಆ ಗರ್ಭಧಾರಣೆಗೂ ಮುನ್ನವೇ ನೀವು ಪಕ್ವವಾಗ್ತೀರಾ, ನೀವು ಸಿದ್ಧರಾಗ್ತೀರಾ. ನೀವು ಸಿದ್ಧರಾದಾಗ, ನಿಮ್ಮ ದೇಹದ ಆರೋಗ್ಯ ಹೆಚ್ಚಳವಾದಾಗ, ನಿಮ್ಮಿಂದ ಉತ್ಪತ್ತಿಯಾಗುವ ಅಂಡಾಣು ಇರ್ಬೋದು, ವೀರ್ಯಾಣು ಆಗಿರ್ಬೋದು, ಅದರ ಕ್ವಾಲಿಟಿ, ಅದರ ಗುಣಮಟ್ಟ ಅತ್ಯಂತ ಉತ್ಕೃಷ್ಟವಾಗಿರುತ್ತೆ. ಅಂತಹ ಉತ್ಕೃಷ್ಟವಾದಂತಹ ಗುಣಮಟ್ಟದ ವೀರ್ಯಾಣುವನ್ನು ಹಾಗೂ ಅಂಡಾಣುವನ್ನು
ನಾವು ರೆಡಿ ಮಾಡಿಕೊಂಡು ತದನಂತರದಲ್ಲಿ ಗರ್ಭಧಾರಣೆಗೆ ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಾಗ ನಿರಾಯಾಸವಾಗಿ ನಾವು ಗರ್ಭಧಾರಣೆಯನ್ನು ಮಾಡಿ ತದನಂತರದಲ್ಲಿ ಡೆಲಿವರಿಯ ತನಕ ಗರ್ಭಿಣಿ ಪರಿಚರ್ಯ, ಡೆಲಿವರಿ ಆದ ಮೇಲೆ ಸೂತಿಕಾ ಪರಿಚರ್ಯ ಎನ್ನುವಂಥದ್ದು ಆಯುರ್ವೇದ ಸದಾ ಕಾಲ ಒಂದು ತಾಯಿ ಇದ್ದಂತೆ. ಹೇಗೆ ಮೊದಲೆಲ್ಲ ಅಜ್ಜಿ ಮನೆಯಲ್ಲಿ ತಾಯಿ ಮನೆಯಲ್ಲಿ ನಮ್ಗೆ ಇದೆಲ್ಲ ಮಾಹಿತಿ ಸಿಗ್ತಿತ್ತು, ಹಾಗೆ ಆಯುರ್ವೇದದಲ್ಲಿ ಇದೆಲ್ಲ ಮಾಹಿತಿಗಳು ಲಭ್ಯವಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂತಹ ಎಂಡೋಮೆಟ್ರಿಯಾಸಿಸ್ ಇರ್ಬೋದು, PCOD ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ, ಆಟೋ ಇಮ್ಯೂನ್ ಕಂಡೀಷನ್ಸ್ಗಳು, ಹಶಿಮೋಟೋ ಥೈರಾಯ್ಡ್, ಇಂತಹ ಎಷ್ಟೊಂದು ಸಮಸ್ಯೆಗಳಲ್ಲಿ ಹೆಣ್ಣು ಮಕ್ಕಳು ನಾನಿನ್ನು ತಾಯಿ ಆಗೋಕ್ಕೆ ಸಾಧ್ಯ ಇಲ್ಲೇನೋ ಅಂದ್ಕೊಂಡಿದ್ದಾರೆ. ದಯವಿಟ್ಟು ಹೆದರಬೇಡಿ. ಒಬೆಸಿಟಿ ಇದೆಯಾ, ಥೈರಾಯ್ಡ್ ಸಮಸ್ಯೆ ಇದೆಯಾ, ಹಶಿಮೋಟೋ ಇದೆಯಾ, ಅಥವಾ ಎಂಡೋಮೆಟ್ರಿಯೋಸಿಸ್ ಆಗಿದೆಯಾ, ಸಿಸ್ಟ್ ಇದೆಯಾ, ಏನು ಇದೆಲ್ಲವೂ ಕೂಡ ಆಯುರ್ವೇದದ ಪ್ರಕಾರ ಚಿಕಿತ್ಸೆ ಮಾಡಲು ಸಾಧ್ಯವಿದೆ. ಅಷ್ಟೇ ಅಲ್ಲದೆ ಈ ಒಂದು ಜೀವನ ಶೈಲಿಯಲ್ಲಾದಂಥ ಬದಲಾವಣೆ, ಅತಿಯಾದ ಒತ್ತಡದ ಕಾರಣದಿಂದಾಗಿ ತುಂಬ ಸ್ಟ್ರೆಸ್ ತೆಗೆದುಕೊಳ್ಳೋದ್ರಿಂದ ಪುರುಷರಲ್ಲಿ ಕೂಡ ಪುರುಷ ಬಂಜೆತನ ಕಾಣಿಸ್ಕೊಳ್ತಾ ಇದೆ. ಸೆಮೆನ್ ಕೌಂಟ್ಸ್ ಅಲ್ಲಿ ವೇರಿಯೇಷನ್ಸ್ ಕಾಣ್ತಾ ಇದೆ. ತೀರಾ ಕಡಿಮೆ ಮೊಟಿಲಿಟಿ ಇರುವಂಥದ್ದು, ಮೊಟಿಲಿಟಿಯೇ ಇಲ್ಲ, ನೋ ಮೊಟೈಲ್ ಸ್ಪರ್ಮ್ಸ್ಗಳು ಅಂತ ಬರುವಂಥದ್ದು, ಅಥವಾ ಎಜೋಸ್ಪರ್ಮಿಯಾ, ಇದರಲ್ಲಿ ಸೆಮೆನ್ ಲಿಕ್ವಿಡ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಸ್ಪರ್ಮ್ ಕೌಂಟ್ಸ್ಗಳೇ ಇಲ್ಲ, ತುಂಬಾ ಕಡಿಮೆ ಇದೆ, ಅಥವಾ ಅದರ ಗುಣಮಟ್ಟ ಚೆನ್ನಾಗಿಲ್ಲ, ಅದರಲ್ಲಿ ಇರುವಂತಹ ಮೊಟಿಲಿಟಿ ತುಂಬಾ ಕಡಿಮೆ ಆಗಿದೆ, ಅದರ ವ್ಯಾಲ್ಯೂಸ್ ಏನಿದೆ ಅದು ತುಂಬಾ ಏರುಪೇರಾಗಿದೆ. ಇಂತಹ ಕಂಡೀಷನ್ಸ್ ಅನ್ನು ನಾವು ಇತ್ತೀಚೆಗೆ ತುಂಬಾ ನೋಡ್ತಾ ಇದ್ದೀವಿ. ಇಂತಹ ಕಂಡೀಷನ್ ಅಲ್ಲಿ ಕೂಡ ನೀವು ಭಯ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ಇದೆಲ್ಲ ಚಿಕಿತ್ಸೆ ಮಾಡಲು ಸಾಧ್ಯವಾಗದೇ ಇರೋ ರೋಗಗಳಲ್ಲ. ಕೇವಲ ಒಂದಿಷ್ಟು ಬದಲಾವಣೆ ಬೇಕು. ನಿಮ್ಮ ದೇಹದ ಒಳಗೆ ಒಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ ಇದೆ. ಆ ಕೆಮಿಕಲ್ ಫ್ಯಾಕ್ಟ್ರಿಗೆ ಏನಾಗಿರುತ್ತೆ ಅಂತಂದ್ರೆ ನಿಮ್ಮ ಜೀವನ ಶೈಲಿ, ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಸ್ಟ್ರೆಸ್ಗಳು, ನಿಮ್ಮ ಪ್ರತಿನಿತ್ಯದಲ್ಲಿ ನಿಮ್ಗೆ ಆಗುವಂಥ ಎಕ್ಸ್ಪೋಷರ್, ಈ ರೇಡಿಯೇಷನ್ಸ್ ಇರ್ಬೋದು, ಅಥವಾ ಈ ನಮ್ಮ ಪ್ರತಿನಿತ್ಯದ ಕೆಮಿಕಲ್ಸ್ಗಳು, ಆಹಾರದ ಮೂಲಕ ಹೋಗ್ತಾ ಇರುವಂಥ ಕೆಮಿಕಲ್ಸ್ ಆಗಿರ್ಬೋದು, ಅಥವಾ ನೀವು ಯಾವುದಾದ್ರೂ ಬೇರೆ ಸಮಸ್ಯೆಗೆ ತೆಗೆದುಕೊಂಡಂಥ ಮೆಡಿಕೇಶನ್ಸ್ಗಳಾಗಿರ್ಬೋದು, ಇದೆಲ್ಲ ಕೂಡ ಅಡ್ಡ ಪರಿಣಾಮವನ್ನು ಕೊಟ್ಟು ನಿಮ್ಮಲ್ಲಿ ಕೆಲವೊಂದು ವೇರಿಯೇಷನ್ ಆಗಿರುತ್ತೆ. ಆಯುರ್ವೇದದ ಪ್ರಕಾರ ನೀವು ಚಿಕಿತ್ಸೆಯನ್ನು ಪಡ್ಕೊಂಡಲ್ಲಿ ಖಂಡಿತ ಇದೆಲ್ಲ ಸಮಸ್ಯೆಯನ್ನು ಸರಿಪಡಿಸ್ಬೋದು. ಎಷ್ಟೊಂದು ದಂಪತಿಗಳು ದಿನ ರಾತ್ರಿ ಆದರೆ ಕಣ್ಣೀರು ಹಾಕಿ ಮಲಗ್ತಾ ಇದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಹೆದರ್ಕೊಂಡು. ಅಯ್ಯೋ ನನ್ನಲ್ಲಿ ಮೊಟಿಲಿಟಿ ಸಾಕಾಗ್ತಾ ಇಲ್ವಲ್ಲ, ನನ್ನ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇದೆಯಲ್ಲ ಅಂತ ತನ್ನವನ್ನೇ ಪ್ರಶ್ನಿಸಿಕೊಂಡು ಬೇಜಾರಿನಲ್ಲಿ ಖಿನ್ನತೆಗೆ ಜಾರಿರುವ ಎಷ್ಟೋ ಪುರುಷರನ್ನು ನಾನು ನೋಡಿದ್ದೇನೆ. ಆದರೆ ಅವರೆಲ್ಲರಲ್ಲಿ ಆಯುರ್ವೇದ ಚಿಕಿತ್ಸೆ ಅನ್ನೋದು ಒಂದು ಆಶಾ ಕಿರಣವನ್ನು ಮೂಡಿಸುವಲ್ಲಿ ಯಶಸ್ವಿ ಆದದ್ದನ್ನು ನಾನು ನೋಡಿದ್ದೇನೆ. ಹಾಗಾಗಿ ಇಷ್ಟೊಂದು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, ನೀವು ಏನಾದರೂ ಸ್ತ್ರೀ ಬಂಜೆತನ ಅಥವಾ ಪುರುಷ ಬಂಜೆತನ, ಅಥವಾ ಎಲ್ಲ ರಿಪೋರ್ಟ್ ಸರಿಯಾಗಿದೆ ಆದರೆ ಮಕ್ಕಳಾಗ್ತಾ ಇಲ್ಲ, ಏನೋ ತೊಂದರೆ, ದೇವರು ಪೂಜೆ, ಹರಕೆ, ಹಾರೈಕೆ, ಔಷಧಿ, ಚಿಕಿತ್ಸೆ ಎಲ್ಲ ಆಗಿದೆ ಆದರೂ ಮಕ್ಕಳಾಗಿಲ್ಲ ಅಂತೇನಾದರೂ ನೀವು ಹೆದರಿಕೆಯಲ್ಲಿದ್ದರೆ, ಭಯದಲ್ಲಿದ್ದರೆ, ಆತಂಕದಲ್ಲಿದ್ದರೆ ನೀವು ದಯವಿಟ್ಟು ಒಮ್ಮೆ ನಮ್ಮನ್ನು ಕನ್ಸಲ್ಟ್ ಮಾಡಲೇಬೇಕು. ನಮ್ಮ ಇಲ್ಲಿ ತಯಾರಾಗುವಂತಹ ತಾಜಾ ಔಷಧಿಗಳು, ನಾನು ಯಾಕೆ ಇಷ್ಟು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಎಲ್ಲೋ ಬೆಳೆದ ಔಷಧಿಯನ್ನು ನಿಮಗೆ ತಂದು ಕೊಡಲ್ಲ. ನಾವೇ ಸ್ವತಃ ಸಾವಯವ ರೀತಿಯಲ್ಲಿ ಬೆಳೆದ ಔಷಧಿ ಸಸ್ಯಗಳನ್ನು ಖುದ್ದಾಗಿ ನಾನು ಹಾಗೂ ಡಾಕ್ಟರ್ ಪತಂಜಲಿ ಶರ್ಮಾ ಅವರೇ ಸಿದ್ಧಪಡಿಸಿ ನಿಮಗೋಸ್ಕರ ರೆಡಿ ಮಾಡಿ ಕೊಡ್ತೀವಿ. ಹಾಗಾಗಿ ಚಿಕಿತ್ಸೆಯ ರಿಸಲ್ಟ್ ಅನ್ನೋದು ಅತ್ಯದ್ಭುತವಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ನಾವು ಇದನ್ನು ತಯಾರು ಮಾಡ್ತಾ ಇರುವಂತಹ ಜಾಗ ಬ್ರಹ್ಮರ್ಷಿ ದೈವರಾತ್ರ ತಪೋಭೂಮಿ. ಬ್ರಹ್ಮರ್ಷಿ ದೈವರಾತ್ರ ತಪೋ ಶಕ್ತಿ ಅನ್ನುವಂಥದ್ದು ನಿಮ್ಮಲ್ಲಿ ಈ ಪ್ರಾಣ ಚೈತನ್ಯವನ್ನು ಹೆಚ್ಚಿಸುವಲ್ಲಿ, ಆರೋಗ್ಯವನ್ನು ಹೆಚ್ಚಿಸುವಲ್ಲಿ, ಹಾಗೂ ಗರ್ಭಧಾರಣೆಯ ಸಾಧ್ಯತೆಯನ್ನು ಹೆಚ್ಚಿಸುವಲ್ಲಿ, ಅಷ್ಟೇ ಅಲ್ಲದೆ ಒಂದು ಅದ್ಭುತವಾದಂತಹ ಸಮಾಜಕ್ಕೆ ಕೊಡುಗೆ ನೀಡುವಂತಹ ಮಗುವನ್ನ ನಿಮಗೆ ದಯಪಾಲಿಸುವಲ್ಲಿ ಖಂಡಿತ ನಾವು ಸಹಾಯ ಮಾಡಬಲ್ಲೆವು ಎಂದು ನಾನು ಈ ವಿಡಿಯೋದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ನೀವು ಏನಾದರೂ ಈ ಟೆನ್ಷನ್ನಲ್ಲಿದ್ದರೆ ಟೆನ್ಷನ್ ಮಾಡ್ಕೋಬೇಡಿ. ಯಾಕಂದರೆ ಟೆನ್ಷನ್ನಿಂದ ಸಮಸ್ಯೆ ಇನ್ನೂ ಹೆಚ್ಚೇ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ನಮ್ಮ ಹತ್ರ ಒಮ್ಮೆ ಮಾತಾಡಿ ನೋಡಿ. ಅಷ್ಟೇ ಅಲ್ಲದೆ ಈ ಸಮಸ್ಯೆಯ ಬಗ್ಗೆ ಒಮ್ಮೆ ಚಿಕಿತ್ಸೆಯನ್ನು ತೆಗೆದುಕೊಂಡು ನೋಡಿ. ಖಂಡಿತ ನೀವು ಯಶಸ್ವಿ ಆಗ್ತೀರಾ ಅನ್ನುವಂಥ ಭರವಸೆ ನಾನು ನೀಡಬಲ್ಲೆ. ಇನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀಡಿದಂಥ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ಯಾವ್ಯಾವ ದಂಪತಿಗಳು ಮಗುವನ್ನು ಪಡೆಯುವ ಹಂಬಲದಲ್ಲಿದ್ದಾರೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲದೆ ನಮ್ಮ ಈ ಚಾನಲ್ನ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಗ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಲಭ್ಯ ಇರುತ್ತೆ. ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ, ಆಯುರ್ವೇದ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಷ್ಟೇ ಅಲ್ಲದೆ ಗರ್ಭ ಸಂಸ್ಕಾರ ಅಥವಾ ಪುರುಷ ಬಂಜೆತನ ಅಥವಾ ಸ್ತ್ರೀ ಬಂಜೆತನ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೇನಾದರೂ ವಿಷಯದ ಕುರಿತು ನಿಮಗೆ ಮಾಹಿತಿ ಬೇಕಿದ್ದಲ್ಲಿ, ಯಾವ ವಿಷಯದ ಕುರಿತು ಮಾಹಿತಿ ಬೇಕು ಅಂತ ನೀವು ಕಮೆಂಟಲ್ಲಿ ಹಾಕಿ, ಅದೇ ವಿಷಯದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಮಸ್ಕಾರ.